ಒಂದ್ ಕಡೆ ಬಿರು ಬಿಸಿಲು, ಭೂಮಿಯನ್ನೇ ಕಾದ ಹೆಂಚಿನಂತೆ ಮಾಡುವಂತಹ ಸೂರ್ಯದೇವನ ಕಡುಕೋಪ ಒಂದು ಕಡೆಯಾದ್ರೆ, ವರುಣನ ರೌದ್ರಾವತಾರಕ್ಕೆ ನಲುಗಿದ್ದಾರೆ ಜನತೆ, ಕಂಗಾಲಾಗಿದ್ದಾರೆ. ಮಳೆ ಬಂದು ಸಾಕಷ್ಟು ಅನಾಹುತಗಳಾಗಿದೆ. ಮಳೆ ಬಂದ್ರೆ ಇಳೆ ತಂಪಾಗತ್ತೆ ಅಂತ ಅಂದುಕೊಂಡಿದ್ದಂತಹ ಜನರಿಗೆ ವರುಣ ದೇವ ಮರಣ ಮಳೆಯನ್ನೇ ತಂದಿದ್ದಾನೆ. ಮನೆ ಕುಸಿದು 4 ಜೀವಂತ ಸಮಾಧಿಯಾಗಿದ್ದಾರೆ. ಈ ಭೀಕರ ದೃಶ್ಯ ಎಂಥವರ ಮನಸ್ಸನ್ನು ಕೂಡ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಅವಾಂತರ ಸೃಷ್ಟಿಸಿದೆ. ಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದೆ. ಇಷ್ಟು ದಿನ ಬಿರು ಬೇಸಿಗೆಯಿಂದ ತತ್ತರಿಸಿದ ಜನರೀಗ ಮರಣ ಮಳೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಮೇಲ್ಛಾವಣಿಗಳೇ ಕುಸಿದು ಬೀಳುತ್ತಿವೆ, ಮರಗಳೇ ಧರೆಗುರುಳುತ್ತಿವೆ, ಹೋಲ್ಡಿಂಗ್ಗಳು ಧೂಳಿಪಟವಾಗ್ತಿವೆ. ಕಲಬುರಗಿಯಲ್ಲಿ ಕಟ್ಟಡವೊಂದರ ಮೇಲ್ಛಾವಣಿ ಹಾರಿ ಹೋಗಿದೆ. ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ಎಲ್ಲವೂ ಛಿದ್ರವಾಗಿದೆ. ಇಷ್ಟೇ ಅಲ್ಲ, ಹಲವೆಡೆ ಮರಗಳು ಧರೆಗುರುಳಿದ್ದು, ಕೆಲವೆಡೆ ರೋಡುಗಳ ಮೇಲೂ ಮರಗಳು ಕುಸಿದು ಬಿದ್ದ ಘಟನೆಗಳೂ ನಡೆದಿವೆ. ಚಿಕ್ಕಮಗಳೂರಿನಲ್ಲೂ ತಗಡಿನ ಶೀಟುಗಳಿಂದ ನಿರ್ಮಿಸಿದ್ದ ಶೆಡ್ಡು ತಲೆ ಕೆಳಗಾಗಿ ಬಿದ್ದಿದ್ದು ಬಿರುಗಾಳಿಯ ಹೊಡೆತ ಹೇಗಿದೆ ಅನ್ನೋದನ್ನ ತೋರಿಸ್ತಿದೆ. ವಿಜಯಪುರದಲ್ಲಿ 4 ಮಂದಿ ಸಾವು. ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಅಕಾಲಿಕ ಮಳೆ ಬಿರುಗಾಳಿಯಿಂದಾಗಿ ಈ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು 35 ವರ್ಷದ ಗುರುನಾಥ ಬಡಿಗೇರ್, 28 ವರ್ಷದ ಜ್ಯೋತಿ, 13 ವರ್ಷದ ಕಾಳಮ್ಮ, 9 ವರ್ಷದ ಕೀರ್ತಿ ಜೀವಂತ ಸಮಾಧಿಯಾಗಿದ್ದಾರೆ. ಗುರುನಾಥ್ ಬಡಿಗೇರ್ ಇದೇ ಗ್ರಾಮದಲ್ಲೇ ಕಾರ್ಪೆಂಟರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಜೊತೆಗೆ ಹೊಸ ಮನೆ ಕೂಡ ಕಟ್ಟಿಸುತ್ತಿದ್ದ. ಹೊಸ ಮನೆ ಕಟ್ಟೋವರೆಗೂ ಎಲ್ಲಿರೋದು ಅಂತ ಯೋಚಿಸ್ತಿದ್ದ ಗುರುನಾಥ್ಗೆ ಕಂಡಿದ್ದು ಈ ಮನೆ. ಈ ಹಳೆ ಮನೆಯಲ್ಲೇ ಕಳೆದ 2 ವರ್ಷಗಳಿಂದ ಬಾಡಿಗೆಗಿದ್ದರು ಗುರುನಾಥ್ ಮತ್ತು ಕುಟುಂಬ. ಆದ್ರೆ ಹಳೆಯ ಮನೆ ಶಿಥಿಲಾವಸ್ಥೆ ತಲುಪಿದ್ದ ಕಾರಣ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋದಕ್ಕೂ ರೆಡಿಯಾಗಿದ್ರು. ರಾತ್ರಿಯೇ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡಿದ್ದರು. ರಾತ್ರಿ ಜೋರಾದ ಗಾಳಿ ಹಾಗೂ ಮಳೆ ಹಿನ್ನೆಲೆಯಲ್ಲಿ ಮನೆ ಖಾಲಿ ಮಾಡಲು ಸಾಧ್ಯವಾಗಲಿಲ್ಲ. ಬೆಳಗ್ಗೆದ್ದು ಮನೆ ಖಾಲಿ ಮಾಡಿದ್ರಾಯ್ತು ಅಂತ ಅಂದುಕೊಂಡಿದ್ರು ಗುರುನಾಥ್. ಆದ್ರೆ ಬೆಳಗಾಗುವಷ್ಟರಲ್ಲೇ ಮಳೆಯಿಂದಾಗಿ ಮೇಲ್ಛಾವಣಿ ಕುಸಿದು 4 ಸಾವನ್ನಪ್ಪಿದ್ದಾರೆ. ಇನ್ನು ಈ ಗುರುನಾಥ್ಗೆ 5 ವರ್ಷದ ವೀರೇಶ್ ಬಡಿಗೇರಿ ಎಂಬ ಮಗನಿದ್ದು, ಆತ ಅಜ್ಜಿಯ ಮನೆಯಲ್ಲಿದ್ದ. ಆತನೊಬ್ಬ ಬದುಕುಳಿದಿದ್ದಾನೆ. ಉಳಿದ 4 ಹಳೆ ಮನೆಯಲ್ಲೇ ಜೀವಂತ ಸಮಾಧಿಯಾಗ್ಬಿಟ್ಟಿದ್ದಾರೆ. ಈ ಘಟನೆ ಬಳಿಕ ಇಡೀ ಗ್ರಾಮದಲ್ಲಿ ಶೋಕ ಮಡುಗಟ್ಟಿತ್ತು. ಇನ್ನು ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಸಚಿವ ಎಂಬಿ ಪಾಟೀಲ್ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಸರ್ಕಾರದಿಂದ ಮೃತರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಎಂದು ಘೋಷಣೆ ಮಾಡಿದ್ರು. ಜೊತೆಗೆ ಸಾರ್ವಜನಿಕರು ಹಳೆ ಮನೆಗಳಿರುವವರು ಜಾಗೃತೆ ವಹಿಸಬೇಕೆಂದು ಮನವಿ ಮಾಡಿದ್ರು. ಬದುಕುಳಿದ ಮೃತ ಗುರುನಾಥ ಬಡಿಗೇರ್ ಅವರ ಏಕೈಕ ಪುತ್ರನಿಗೆ ಅಗತ್ಯ ಸಹಾಯ ಮಾಡುವ ಭರವಸೆ ನೀಡಿದ್ರು. ಅಲ್ಲಲ್ಲಿ ಬುಡಮೇಲಾಗಿ ಬಿದ್ದಿರೋ ಮರಗಳು, ವಿದ್ಯುತ್ ಕಂಬಗಳು, ಕುಸಿದ ಮನೆಗಳನ್ನ ನೋಡ್ತಾ ಇದ್ರೆ ಈ ಬಿರುಗಾಳಿ ಮಳೆಯ ಹೊಡೆತ ಅದೆಷ್ಟು ಭೀಕರ ಅನ್ನೋದು ಅರ್ಥ ಆಗ್ತಿದೆ. ಹೀಗಾಗಿ ಜನರಿಗೆ ಮಳೆಯಿಂದಾಗಿ ಜೀವಭಯ ಶುರುವಾಗಿದೆ.